ನಾವು ಪತ್ರಿಜಿ 365 ಅಲ್ಲಿ ಪ್ರತಿದಿನ 18 ಸೂತ್ರಗಳ ಬಗ್ಗೆ ತಿಳ್ಕೊಂತ ಇದೀವಿ. ಅದರಲ್ಲಿ ಫಸ್ಟ್ ಡೇ ಏನು ಸರಿಯಾದ ಧ್ಯಾನ ಮಾಡಿಸ್ಬೇಕು. ನಂತರ ಮಂಜುನಾಥ್ ಅವರಿಂದ, ಪವಿತ್ರ ಮೇಡಮ್ ಅವರಿಂದ ಸ್ವಾಧ್ಯಾಯದ ಬಗ್ಗೆ ತಿಳ್ಕೊಂಡ್ವಿ, ಸರಿಯಾದ ಪುಸ್ತಕಗಳು. ಮುಂದೆ ಸಾಕ್ತಾ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಮೂರನೇದು ಧ್ಯಾನದ ಅನುಭವಗಳು ಮತ್ತು ಆಧ್ಯಾತ್ಮಿಕ ಅನುಭವಗಳನ್ನ ಹಂಚ್ಕೋಬೇಕು. ವೆರಿ ಇಂಪಾರ್ಟೆಂಟ್. ಸೊ ಮಾಸ್ಟರ್ಸ್, ನಾವು ಯಾವಾಗ ಈ ಅನುಭವಗಳು ಹಂಚ್ಕೊಂತೀವಿ, ಎಲ್ಲರಿಗೂ ಅದೊಂದು ಅನುಭವ ಇನ್ಸ್ಪೈರ್ ಆಗುತ್ತೆ. ಹೀಗಾಗಿ ಎಲ್ಲರೂ ಅನುಭವಗಳನ್ನ ಹಂಚ್ಕೋಬೇಕು. ಧ್ಯಾನದಲ್ಲಿ ಬಂದಿರತಕ್ಕಂಥ ಅನುಭವಗಳು ಏನೇ ಆಗಿರ್ಲಿ, ಅನುಭವಗಳು ಹಂಚ್ಕೋಬೇಕು. ಪ್ರತಿ ಅನುಭವ ಕೂಡ ಜ್ಞಾನ ಕೊಡುತ್ತೆ ಎಲ್ಲರಿಗೂ. ಜೊತೆಗೆ ನಾವು ಎಕ್ಸ್ಪ್ರೆಸ್ ಮಾಡೋದು ಕಲಿತೀವಿ, ಮಾತಾಡೋದು ಕಲಿತೀವಿ. ಅದು ಕೂಡ ಇಂಪಾರ್ಟೆಂಟ್. ಎಕ್ಸ್ಪ್ರೆಸ್ ಮಾಡ್ಬೇಕು ಎಲ್ಲಾನು ಕೂಡ. ಏನಾಗುತ್ತೆ, ಎಕ್ಸ್ಪ್ರೆಸ್ ಮಾಡಿದಾಗ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಒಂದು ಎಮೋಷನ್ಸ್ ರಿಲೀಸ್ ಆಗುತ್ತೆ. ಕೆಲವೊಬ್ಬರಿಗೆ ಏನೋ ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನೆಗೆಟಿವ್ ಅನ್ನಕ್ಕಿಂತ ಒಂದು ಅನುಭವ ಅದು. ಆ ಒಂದು ಯಾವುದೋ ಎಮೋಷನಲ್ ಬ್ಲಾಕೇಜ್ ಆಗಿರುತ್ತೆ ಒಂದು ಜನ್ಮ. ಆ ಎಮೋಷನಲ್ಲಿ ನೊಂದಿರ್ತಾರೆ ತುಂಬಾ. ಆ ಥರ ಅನುಭವಗಳು ಇರ್ತವೆ. ಆ ಥರ ಅನುಭವಗಳು ಹಂಚ್ಕೋಬೇಕು. ಅವಾಗ ಏನಾಗುತ್ತೆ, ಅದಕ್ಕೆ ಸ್ಪಷ್ಟತೆ ಸಿಗುತ್ತೆ. ಅಂದ್ರೆ ಎಲ್ಲ ಅನುಭವಗಳು, ನೋವಾಗ್ಲಿ, ಸುಖ ಆಗ್ಲಿ, ದುಃಖ ಆಗ್ಲಿ, ಎಂಥ ಅನುಭವ ಇದ್ರೂ ಕೂಡ ಹಂಚ್ಕೋಬೇಕು. ಯಾವಾಗ ನಾವು ಅನುಭವಗಳು ಹಂಚ್ಕೊಂತೀವಿ, ಅವಾಗ ನಮಗೆ ಕ್ಲಾರಿಟಿ ಬರುತ್ತೆ. ಓಹೋ, ಈ ತರ ಆಯ್ತು ಅನುಭವ. ಯಾಕೆ ಅನುಭವ ಬಂತು? ನಮಗ್ ಗೊತ್ತಿಲ್ಲದೇನೆ ಅನುಭವಗಳು ಆಗ್ತಾ ಇರುತ್ತೆ. ಎಷ್ಟೋ ಅನುಭವಗಳಿರ್ತವೆ. ಎಷ್ಟೋ ಜನ್ಮಗಳ ಪಯಣ ಇದು. ಪ್ರತಿ ಆತ್ಮದ್ದು ಎಷ್ಟೋ ಜನ್ಮಗಳ ಪಯಣ. ಆ ಎಷ್ಟೋ ಜನ್ಮದ ಪಯಣನ ಎಲ್ಲರ ಮುಂದೆ ಹಂಚ್ಕೊಂಡಾಗ ಏನಾಗುತ್ತೆ, ಒಂದೊಂದು ಆ ಅನುಭವಕ್ಕೆ ಜ್ಞಾನ ಸಿಗುತ್ತೆ. ಯಾಕೆ ಈ ಅನುಭವ ಬಂತು ನನಗೆ? ಯಾರಾದ್ರೂ ಒಬ್ಬ ಸೀನಿಯರ್ ಮೆಡಿಟೇಟರ್ ಇದ್ರೆ ಆ ಮೆಡಿಟೇಟರ್ ಹತ್ರ ಡಿಸ್ಕಸ್ ಮಾಡಬೇಕು ಅನುಭವಗಳನ್ನ. ಅಥವಾ ಎಲ್ಲೋ ಒಂದು ಸತ್ಸಂಗಗಳಲ್ಲಿ ಸೇರಿದಾಗ ಅಲ್ಲಿ ಡಿಸ್ಕಸ್ ಮಾಡಬೇಕು. ನಾವು ಯಾವಾಗ ಡಿಸ್ಕಸ್ ಮಾಡ್ತೀವಿ, ಏನಾಗುತ್ತೆ, ಆ ಅನುಭವಗಳಿಗೆ ಸರಿಯಾದ ಜ್ಞಾನ ಸಿಗುತ್ತೆ. ಜ್ಞಾನ ಇದೆ, ಬಟ್ ಕಂಪ್ಲೀಟ್ ಕ್ಲಾರಿಟಿ ಇರೋದಿಲ್ಲ. ಆ ಕಂಪ್ಲೀಟ್ ಕ್ಲಾರಿಟಿ ಯಾವಾಗ ಬರುತ್ತೆ ಅಂದ್ರೆ ಅನುಭವಗಳು ಹಂಚ್ಕೊಂಡಾಗ ಬರುತ್ತೆ ನಮ್ಗೆ. ಪ್ರತಿಯೊಬ್ರು ಕೂಡ ಅನುಭವಗಳನ್ನ ಹಂಚ್ಕೋಬೇಕು. ಅದಾದ್ಮೇಲೆ ನಮ್ಗೆ ಏನೇ ಜ್ಞಾನ ಇರ್ಲಿ, ಯಾವುದೋ ಒಂದು ಬುಕ್ ಓದಿದ್ವಿ ಅಥವಾ ಯಾವುದೋ ಒಂದು ವಿಷಯ ತಿಳ್ಕೊಂಡ್ವಿ ಎಲ್ಲೋ ಒಂದು ಸತ್ಸಂಗದಲ್ಲಿ, ಅದನ್ನು ಕೂಡ ಎಲ್ಲರ ಮುಖಾಂತರ, ಎಲ್ಲರ ಒಂದು ಪ್ರೆಸೆನ್ಸ್ ಅಲ್ಲಿ ಹಂಚ್ಕೋಬೇಕು. ನೋಡಿ, ಅಂದ್ರೆ ಶೇರಿಂಗ್ ಇರ್ಬೇಕು. ಯಾವಾಗ್ಲೂ ಜ್ಞಾನವನ್ನ ಶೇರ್ ಮಾಡ್ತಾ ಇರ್ಬೇಕು. ಅವಾಗ ಏನಾಗುತ್ತೆ, ನಮ್ಮಲ್ಲಿ ವಿಕಾಸ ಆಗುತ್ತೆ, ಪ್ಲಸ್ ಎಲ್ಲರಲ್ಲೂ ಕೂಡ ಆ ವಿಕಾಸತೆನ ನೋಡ್ತೀವಿ. ಎಷ್ಟೊಂದು PMC ಇದೆ ನೋಡಿ. PMC ಕನ್ನಡದಲ್ಲಿ ಏನ್ ಮಾಡ್ತಿದೀವಿ, ಅನುಭವಗಳು ಹಂಚ್ಕೊಂತೀವಿ. ಆ ಅನುಭವಗಳು ನೋಡಿ ಎಷ್ಟು ಜನ ಬಂದಿದಾರೋ ಧ್ಯಾನ ಲೆಕ್ಕ ಇಲ್ಲ. ನಮ್ಮ ಹತ್ರ ಬರೋ ಧ್ಯಾನಿಗಳ ಮ್ಯಾಕ್ಸಿಮಮ್ ಹೊಸ ಮೆಡಿಟೇಟರ್ಸ್ ಎಲ್ಲ ಕೂಡ ಆ PMC ಕನ್ನಡದಲ್ಲಿ ಬರ್ತಕ್ಕಂಥ ಅನುಭವಗಳು ನೋಡೇ ಬರ್ತಾರೆ. ಇಲ್ಲಿ ಕೂಡ ನಾವು ದಿನ ಹಂಚ್ಕೊಂತೀವಿ ಅನುಭವಗಳನ್ನ. ನಮ್ಮ ಕ್ಲಾಸ್ ಆದ ತಕ್ಷಣ ಪ್ರಶ್ನೆಗಳನ್ನ, ಅನುಭವಗಳನ್ನ ಹಂಚ್ಕೊಂತೀವಿ, ಶೇರಿಂಗ್ ನೋಡಿ. ಅವಾಗ ಏನಾಗುತ್ತೆ, ಆ ಅನುಭವ ಒಬ್ರಿಗಾಗಿರ್ತಕ್ಕಂಥ ಅನುಭವ ಇನ್ನೊಬ್ರಿಗೆ ಆಗಿರುತ್ತೆ, ಬಟ್ ಅವ್ರು ಹೇಳಿರೋದಿಲ್ಲ. ನಾವು ಹೇಳಿದಾಗ ಏನಾಗುತ್ತೆ, ಅವ್ರಿಗೂ ಕೂಡ ಒಂದು ಜ್ಞಾನ ಸಿಗುತ್ತೆ. ಸೊ ಹಂಗಾಗಿ ಪ್ರತಿಯೊಬ್ರು ಕೂಡ ಅನುಭವಗಳನ್ನ, ಆಧ್ಯಾತ್ಮಿಕತೆ ಜ್ಞಾನವನ್ನ ಎಕ್ಸ್ಪ್ರೆಸ್ ಮಾಡಬೇಕು. ಅದು ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ರೆಸ್ ಮಾಡಬೇಕು, ಪ್ಲಸ್ ಕೇಳಿಸ್ಕೋಬೇಕು. ಅದು ಕೂಡ ವೆರಿ ಇಂಪಾರ್ಟೆಂಟ್ ಮಾಸ್ಟರ್ಸ್. ಕೇಳಿಸ್ಕೋಬೇಕು, ಎಲ್ಲರಿಗೂ ಕೇಳಿಸ್ಕೋಬೇಕು. ಯಾರು ಕೇಳಿಸ್ಕೊಳಲ್ಲ ಅವ್ರ ರಜೋಗುಣ ಇದೆ ಅಂತ, ಅಹಂಕಾರ ಇದೆ ಅಂತ ನೋಡಿ. ಎಲ್ಲರೂ ವಿಷಯಗಳನ್ನ ಕೇಳಿಸ್ಕೋಬೇಕು ಶ್ರದ್ಧೆಯಿಂದ, ವಿನಯದಿಂದ. ಅದು ಇಂಪಾರ್ಟೆಂಟ್. ಶ್ರದ್ಧೆಯಿಂದ, ವಿನಯದಿಂದ ನಾವು ಯಾವಾಗ ಅನುಭವಗಳನ್ನ ಕೇಳಿಸ್ಕೊಂತೀವಿ, ನಮ್ಮಲ್ಲಿ ಏನಾಗುತ್ತೆ,
ಜ್ಞಾನ ವಿಕಾಸ ಆಗುತ್ತೆ. ಪ್ಲಸ್ ಅಹಂಕಾರ ಹೋಗುತ್ತೆ. ಆ, ಸುಮಾರು ಜನಗಳು ಏನ್ಕೊಂಡಿರ್ತಾರೆ ಧ್ಯಾನ ಮಾಡ್ಬೇಕಾದ್ರೆ, ಓಹೋ! ನನಗೆ ಅನುಭವಗಳು ಬರ್ತಿದ್ದಾವೆ. ನನಗೆ ದೊಡ್ಡ ದೊಡ್ಡ ಅನುಭವ ಬರ್ತಿದ್ದಾವೆ. ಬೇರೆಯವ್ರಿಗೆ ಬರ್ತಿಲ್ಲ ಅಂತ ಆ ಒಂದು ಅಹಂಕಾರದಲ್ಲಿ ಇರ್ತಾರೆ. ಏನಾಗುತ್ತೆ ಯಾವಾಗ ನಾವು ಅನುಭವಗಳು ಕೇಳ್ತೀವಿ, ಏನಾಗುತ್ತೆ ಅಹಂಕಾರ ಹೊರಟೋಗುತ್ತೆ. ಓಹೋ! ನನಗೊಂದಲ್ಲ, ಎಷ್ಟೋ ಜನಕ್ಕೆ ಈ ಜ್ಞಾನ ಇದೆ. ಆ, ಎಷ್ಟೋ ಲಕ್ಷ ಜನಕ್ಕೆ ಈ ಜ್ಞಾನ ಇದೆ, ಆಧ್ಯಾತ್ಮಿಕ ಜ್ಞಾನ ಇದೆ. ಆ ಒಂದು ಧ್ಯಾನ ಸಾಧನೆ ಮಾಡ್ತಿದ್ದಾರೆ. ಜೊತೆಗೆ ಅವ್ರು ಪಟ್ಟಿರ್ತಕ್ಕಂಥ ಕಷ್ಟಗಳಿಂದ ಕೂಡ ಎಷ್ಟೋ ಜ್ಞಾನ ಬರುತ್ತೆ ನಮಗೆ. ನೋಡಿ ಮಾಸ್ಟರ್ಸ್. ಅವಾಗ ಏನಾಗುತ್ತೆ ಇನ್ನೊಂದು, ನಂದೊಂದೇ ಕಷ್ಟ ಅಲ್ಲ, ಎಲ್ಲರ ಕಡೆ ಕಷ್ಟ ಇದೆ ಅಂತ ನಮಗೆ ಸ್ಪಷ್ಟನೆ ಆಗುತ್ತೆ. ನೋಡಿ. ಅದಕ್ಕೆ ಶ್ರವಣ, ಮನನ, ನಿಧಿಧ್ಯಾಸನ, ಆತ್ಮಸಾಕ್ಷಾತ್ಕಾರ, ಲೋಕ ಕಲ್ಯಾಣ. ನೋಡಿ, ಶ್ರವಣ ಕೇಳಿಸ್ಕೋಬೇಕು, ಮನನ ಮಾಡ್ಕೋಬೇಕು. ಯಾವಾಗ ನಾವು ಅನುಭವ ಹಂಚ್ಕೊಂತೀವಿ, ಆ, ಅದನ್ನ ಅನುಭವ ಹಂಚ್ಕೊಳ್ಳೋರ್ದು ಯಾವಾಗ ಕೇಳಿಸ್ಕೊಂತೀವಿ, ಮನನ ಮಾಡ್ಕೊಂತೀವಿ. ಆ, ಮನನ ಮಾಡ್ಕೊಂತೀವಿ. ಓಹೋ! ಈ ತರ ಕಷ್ಟಗಳು ಬಂದ್ವಾ? ಈ ತರ ಕಷ್ಟ ಬಂದು ನನಗೂ ಈ ತರ ಕಷ್ಟ ಬಂದಿತ್ತು. ಆ, ಕಷ್ಟ ಎಲ್ಲ ಕಡೆ ಇದೆ. ಪ್ಲಸ್ಸು ಅವ್ರು ಹೆಂಗ್ ಪರಿಹಾರ ಮಾಡ್ಕೊಂಡ್ರು ಕಷ್ಟಗಳನ್ನ? ಧ್ಯಾನ ಸಾಧನೆಯಿಂದ, ಆ ಒಂದು ಸ್ವಾಧ್ಯಾಯ ಸಾಧನೆಯಿಂದ, ಸತ್ಸಂಗಗಳಿಂದ, ಹೇಗೆ ಪರಿಶ್ರಮ ಪಟ್ರು ನೋಡಿ. ಅಂದ್ರೆ ಕ್ಲಾರಿಟಿ ಸಿಗುತ್ತೆ ಕೇಳಿಸ್ಕೊಳ್ಳೋದ್ರಿಂದ. ಹೇಳೋದ್ ಹೇಳೋದ್ರಿಂದ ಪ್ಲಸ್ ಕೇಳಿಸ್ಕೊಳ್ಳೋದ್ರಿಂದ ಕ್ಲಾರಿಟಿ ಸಿಗುತ್ತೆ. ಕೇಳಿಸ್ಕೊಂಡ್ ಮರಣ ಮಾಡ್ಕೊಂತೀವಿ. ಅವಾಗೇನಾಗುತ್ತೆ, ನಿಧಿಧ್ಯಾಸನ ಅಂದ್ರೆ ಇಂಪ್ಲಿಮೆಂಟೇಷನ್ ಆಗುತ್ತೆ. ಆ, ಇಂಪ್ಲಿಮೆಂಟೇಷನ್ ಆದ ತಕ್ಷಣ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ರಿಯಲೈಸೇಷನ್ ಆಗುತ್ತೆ. ಏನ್ ರಿಯಲೈಸೇಷನ್? ಕಷ್ಟಗಳು ಎಲ್ಲಾ ಕಡೆ ಇದೆ. ನೋಡಿ, ನನಗೊಂದೇ ಕಷ್ಟ ಇಲ್ಲ. ಎಲ್ಲರ ಜೀವನ ಒಂದೇ. ಏನಿಲ್ಲ, ಕಷ್ಟಗಳು ಬೇರೆ ಬೇರೆ ತರ ಇದೆ. ಮಾನ ಅವಮಾನಗಳಿದೆ. ಎಲ್ಲ ಕಡೆ ಇದೆ. ಯಾವಾಗ ನಾವು ಕೇಳಿಸ್ಕೊಂತೀವಿ ಇದು ಗೊತ್ತಾಗುತ್ತೆ. ಆತ್ಮ ಸಾಕ್ಷಾತ್ಕಾರ ಆಗ್ಬೇಕಂದ್ರೆ ಏನ್ ಬೇಕು? ಕೇಳಿಸ್ಕೋಬೇಕು, ಕೇಳಿಸ್ಕೋಬೇಕು. ಅದು ವೆರಿ ಇಂಪಾರ್ಟೆಂಟ್. ಕೇಳಿಸ್ಕೊಳ್ಳೋದು ಶ್ರದ್ಧೆಯಿಂದ, ವಿನಯದಿಂದ. ನೋಡಿ ಮಾಸ್ಟರ್ಸ್, ಯಾರೇ ಬರ್ಲಿ, ನೀನ್ 20 ವರ್ಷದಿಂದ ಧ್ಯಾನ ಮಾಡಿರು, ಯಾರೇ ಫಸ್ಟ್ ಡೇ ಧ್ಯಾನ ಮಾಡಿದ್ರು ಬಂದು ಹೇಳಿದ್ರು ಕೂಡ ಕೇಳಿಸ್ಕೋಬೇಕು. ಯಾಕಂದ್ರೆ ಜ್ಞಾನ ಎಲ್ಲರದು ಒಂದೊಂದು ಅನುಭವ. ಅನುಭವನೇ ಜ್ಞಾನ. ಬೇರೆ ಬೇರೆಯವ್ರದ್ದು ಒಂದೊಂದ್ ತರ ಅನುಭವಗಳು, ಒಂದೊಂದ್ ತರ ಜ್ಞಾನ. ಅದ್ನೆಲ್ಲಾನು ಕೇಳಿಸ್ಕೊಂಡಾಗ ಏನಾಗುತ್ತೆ, ಎಷ್ಟೋ ಕ್ಲಾರಿಟಿ ಬರುತ್ತೆ ನಮ್ಮ ಜೀವನಕ್ಕೆ. ಯಾರು ಕಂಪ್ಲೇಂಟ್ ಮಾಡೋದಿಲ್ಲ ನನಗೆ ಕಷ್ಟ ಇದೆ ಅಂತ, ನಂದೇ ಜೀವನ ಕಷ್ಟ ಅಂತ. ನನ್ನ ಹತ್ರ ಬಂದು ಕಷ್ಟ ಕಷ್ಟ ಅಂತ ಹೇಳ್ತಾರೆ ಮೂರ್ಖರು. ನಿಮಗೆ ಕಷ್ಟ ಇಲ್ಲ. ಎಷ್ಟು ಕಡೆ ಕಷ್ಟಗಳಿದೆ. ಎಲ್ಲ ಕಡೆ ಇದೆ ಪ್ರಪಂಚದಲ್ಲಿ ಕಷ್ಟ. ಅನುಭವಗಳು ಕೇಳಿ 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 ಏನು ಕಷ್ಟ ಇಲ್ಲ ಅಂತೀನಿ ನಾನು. ಕೇಳಿಸ್ಕೋಬೇಕು. ಯಾವಾಗ್ಲೂ ಕೇಳಿಸ್ಕೊಂತ ಇರ್ಬೇಕು, ಹೇಳ್ತಾ ಇರ್ಬೇಕು. ಅದು ಕೂಡ ಇಂಪಾರ್ಟೆಂಟೇ. ಏನೇನಾಗಿದೆ ಅನುಭವಗಳ ಎಲ್ಲರಿಗೂ ಹೇಳ್ಬೇಕು. ಶೇರ್ ಆಗುತ್ತೆ ಜ್ಞಾನ. ಜ್ಞಾನ ವಿಕಾಸ ಆಗುತ್ತೆ ಎಲ್ಲರಲ್ಲೂ ಕೂಡ. ಪರಿವರ್ತನೆಗಳನ್ನ ನೋಡಕ್ಕ ಪ್ರಾರಂಭ ಆಗುತ್ತೆ ಎಲ್ಲರಲ್ಲೂ ಕೂಡ. ಹಂಗಾಗಿ ಪ್ರತಿಯೊಬ್ರು ಕೂಡ ಅನುಭವಗಳನ್ನ ಹಂಚ್ಕೋಬೇಕು, ಕೇಳಿಸ್ಕೋಬೇಕು ಮಾಸ್ಟರ್ಸ್. ಅದು ಇಂಪಾರ್ಟೆಂಟ್. ಪತ್ರಿ ಸರ್ ಎಷ್ಟು ಜನನ ಕರೆದು ಅನುಭವ ಹೇಳು ಅಂತಿದ್ರು. ನಮಗೆ ದೊಡ್ಡ ದೊಡ್ಡ ಕ್ಲಾಸ್‌ಗಳು ಬೇಕಿಲ್ಲ. ಅನುಭವದ ಜ್ಞಾನಗಳು ಬೇಕು. ಅದಕ್ಕೆ ಪ್ರಶಸ್ತ. ಫಸ್ಟ್ ಏನು PSSMಲ್ಲಿ ಅನುಭವಗಳು ಹಂಚ್ಕೊಂತೀವಿ ಸ್ಟೇಜಲ್ಲಿ. ಸ್ಟೇಜಿಗೆ ಕರೆದ್ಬಿಟ್ಟು ಹೇಳೋರು. ಅವ್ರಿಗೆ ಗೊತ್ತಾಗದು ಇವ್ರಿಗೆ ಈ ತರ ಅನುಭವ ಆಗಿದೆ ಹೇಳ್ಬೇಕಂತ. ಆ, ನಾವು ಕೂಡ ಅಷ್ಟೇನೆ. ಎಲ್ಲರಿಗೂ ಅನುಭವ ಹಂಚ್ಕೊಳಕ್ಕೂ ಕೂಡ ಒಂದು ಅವಕಾಶ ಕೊಡಬೇಕು. ಅದ್ಭುತವಾಗಿ ಕೊಡ್ತಿದ್ವಿ ನಾವು. ಬನ್ನಿ ಅನುಭವ ಹೇಳಿ, ಬನ್ನಿ ಅನುಭವ ಹೇಳಿ. ಎಂತೆಂಥ ಅನುಭವಗಳು, ಎಂತೆಂಥ ಜ್ಞಾನ ನೋಡಿ. ಅನುಭವಗಳೇ ಎಷ್ಟೋ ಜನಕ್ಕೆ ಮಾರ್ಗದರ್ಶನ ಮಾಡಿದೆ. ಆ, PMC ಕನ್ನಡದಲ್ಲಾಗ್ಬೋದು, ನಮ್ಮ ಸತ್ಸಂಗಗಳಲ್ಲಾಗ್ಬೋದು ನೋಡಿ. ಪ್ರತಿಯೊಬ್ರು ಕೂಡ ಅನುಭವಗಳು ಹಂಚ್ಕೋಬೇಕು, ಅನುಭವಗಳನ್ನ ಕೇಳಬೇಕು. ಇದು 3ನೇ ಸೂತ್ರ, ಆದರ್ಶ ಸೂತ್ರ. ಹಂಗಾಗಿ ನೋಡಿ, ಈ ಸತ್ಸಂಗಗಳಲ್ಲಿ ಪಾಲ್ಗೊಳ್ಬೇಕು ಎಲ್ಲರೂ ಕೂಡ. ಸತ್ಸಂಗ ಅಂದ್ರೆ ಏನು? ಯಾರಿಗೆ ಸತ್ಯ ತಿಳಿದಿದೆ ಅದು ಸತ್ಸಂಗ. ಸತ್ಯ ಅಂದ್ರೆ ಏನು? ಆತ್ಮ ಆತ್ಮ ನಾನು ಯಾರು ಅಂತಕ್ಕಂಥ ಒಂದು ವಿಷಯನ ಸ್ಪಷ್ಟವಾಗಿ ಯಾರು ತಿಳ್ಕೊಂಡಿದ್ದಾರೆ ಅವರೆಲ್ಲ ಸತ್ಸಂಗಿಗಳು. ಅಂತ ಸತ್ಸಂಗದಲ್ಲಿ ಏನ್ ಮಾಡ್ಬೇಕು? ಭಾಗಿಯಾಗ್ಬೇಕು. ಅಂಥವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು. ನೋಡಿ, ಅವ್ರಿಗೆ ನಾವು ದಾಸರಾಗೋದಲ್ಲ, ಫ್ರೆಂಡ್ಶಿಪ್ ಮಾಡ್ಕೋಬೇಕು. ಅವ್ರನ್ನ ಅರಿಬೇಕು. ಯಾರಿಗೆ ಅನುಭವಗಳಾಗಿದೆ ಅವ್ರನ್ನ ಅರ್ಥ ಮಾಡ್ಕೋಬೇಕು. ನಾವು ಯಾವಾಗ ಅರ್ಥ ಮಾಡ್ಕೊಂತೀವಿ, ನಮ್ಮ ಜೀವನ ಕೂಡ ನಮಗೆ ಅರ್ಥ ಆಗುತ್ತೆ. ನಮ್ಮ ಕಷ್ಟಗಳು ಅರ್ಥ ಆಗ್ತವೆ. ನಮ್ಮ ಜ್ಞಾನ ಬೆಳೆಯುತ್ತೆ. ನೋಡಿ ಮಾಸ್ಟರ್ಸ್, ಜ್ಞಾನ ವೃದ್ಧಿಸಕ್ಕೆ
ಅನುಭವಗಳು ಕೇಳಿಸ್ಕೊಂತಕ್ಕಂಥ ಒಂದು ವಿಷಯ ಕೂಡ ಜ್ಞಾನನ ವೃದ್ಧಿಸಕ್ಕೆ ಎಷ್ಟೋ ಸಹಕಾರ ಮಾಡುತ್ತೆ. ಅದು ಎಷ್ಟು ಕ್ಲಾರಿಟಿ ಕೊಡುತ್ತೆ, ಎಷ್ಟು ಅಹಂಕಾರ ಹೋಗುತ್ತೆ, ಎಷ್ಟು ರಜೋಗುಣ ಹೋಗುತ್ತೆ, ತಾಮಸ ಗುಣ ಹೋಗುತ್ತೆ ನಮ್ಮಲ್ಲಿ. ಹಂಗಾಗಿ ಆದಿಶಂಕರಾಚಾರ್ಯ ಏನ್ ಹೇಳ್ತಾರೆ, ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲ ತತ್ವ, ನಿಶ್ಚಲ ತತ್ವೇ ಜೀವನ್ಮುಕ್ತಿ. ನೋಡಿ ಮಾಸ್ಟರ್ಸ್, ಸತ್ಸಂಗತ್ವೇ ನಿಸ್ಸಂಗತ್ವ. ಸತ್ಸಂಗದಿಂದ ನಿಸ್ಸಂಗಿ ಆಗ್ತೀವಿ. ನಿಸ್ಸಂಗಿ ಅಂದ್ರೆ ಏನು? ನಾವು ಯಾರಂತ ತಿಳಿತೀವಿ. ನಿಸ್ಸಂಗಿ, ಯಾವ ಸಂಘ ಇಲ್ಲ, ನಮ್ಮೊಳಗೆ ನಾವು ಹೋಗ್ತೀವಿ. ನೋಡಿ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಸತ್ಸಂಗತ್ವೇ ನಿಸ್ಸಂಗತ್ವ. ನೀನ್ ಯಾರಂತ ತಿಳಿತೀಯಾ? ನಿನ್ನ ಅಂತರಂಗಕ್ಕೆ ಹೋಗ್ತೀಯ ನೀನು, ನಿನ್ನ ಶಕ್ತಿ ತಿಳಿತೀಯಾ? ಆ ನನಗೆ ಈ ಸಮಸ್ಯೆಗಳು ಯಾಕೆ ಬಂದ್ವು ಅಂತ ಗೊತ್ತಾಗುತ್ತೆ. ನನ್ನ ಹುಟ್ಟಿಗೆ ಏನ್ ಕಾರಣ, ಸಾವಿಗೆ ಏನ್ ಕಾರಣ, ಈ ಜನ್ಮ ಪರಂಪರೆ ಏನು ನೋಡಿ. ಈ ವಿಷಯಗಳೆಲ್ಲ ಈ ಸತ್ಸಂಗದಲ್ಲಿ ಭಾಗಿಯಾದಾಗ ಸಿಗುತ್ತೆ. ಸತ್ಯವಂತರ ಜೊತೆ ಇದ್ದಾಗ ತಿಳಿಯುತ್ತೆ. ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ. ಯಾವಾಗ ನಿಸ್ಸಂಗ ಆಗ್ತೀವಿ, ನಮ್ಮ ಶಕ್ತಿ ನಮಗೆ ತಿಳಿಯುತ್ತೆ. ನಾವು ನಮ್ಮ ಒಂದು ಆತ್ಮಶಕ್ತಿ ನಮ್ಗೆ ಯಾವಾಗ ತಿಳಿಯುತ್ತೆ, ನಾವೇನಾಗ್ತೀವಿ? ನಿರ್ಮೋಹಿ ಆಗ್ತೀವಿ. ಭೌತಿಕ ಪ್ರಪಂಚದಲ್ಲಿರ್ತಕ್ಕಂಥ ಮೋಹಗಳನ್ನೆಲ್ಲ ಬಿಡ್ತೀವಿ. ಅಹಂಕಾರ ಬಿಡ್ತೀವಿ, ಅಜ್ಞಾನ ಬಿಡ್ತೀವಿ, ಅಂಧಕಾರ ಬಿಡ್ತೀವಿ, ಜ್ಞಾನದ ಕಡೆ ಪಯಣ ಮಾಡ್ತೀವಿ. ನಿರ್ಮೋಹ ಅಂದ್ರೆ ಅಟ್ಯಾಚ್ಮೆಂಟ್ಗಳೆಲ್ಲ ಬಿಡ್ತೀವಿ. ಎಲ್ಲ ಅಟ್ಯಾಚ್ಮೆಂಟ್ಗಳು ಆ ಕೊಳಕೆಲ್ಲ ಹೋಗುತ್ತೆ. ನಿರ್ಮಲ ಆಗ್ತೀವಿ ನಾವು, ನಿರ್ಮೋಹಿ ಆಗ್ತೀವಿ. ನೋಡಿ, ಸತ್ಸಂಗದಿಂದ ನಿಸ್ಸಂಗಿ ಆಗ್ತೀವಿ, ನಿಸ್ಸಂಗದಿಂದ ನಿರ್ಮೋಹಿ ಆಗ್ತೀವಿ. ನಿರ್ಮೋಹತ್ವೇ ನಿಶ್ಚಲ ತತ್ವ, ನಿಶ್ಚಲ ತತ್ವ. ನೋಡಿ, ಮುಕ್ತಿ, ಮುಕ್ತಿಗೆ ಮಾರ್ಗ ನಿಶ್ಚಲ ಆಗ್ತೀವಿ ನಾವು. ಆ ಒಂದು ಕ್ಲಾರಿಟಿ ಬರುತ್ತೆ ನಮಗೆ, ಕಂಪ್ಲೀಟ್ ಕ್ಲಾರಿಟಿ ಬರುತ್ತೆ. ಜೀವನದ ಮೇಲೆ ಕ್ಲಾರಿಟಿ. ಆ ಏನು ಈ ಜೀವನ ಅಂದಾಗೆಲ್ಲ ಗೊತ್ತಾಗುತ್ತೆ. ಧೈರ್ಯ ಬರುತ್ತೆ. ಆ ಭಯ ಹೋಗುತ್ತೆ ಎಲ್ಲ. ಭಯ ಹೋಗಿ, ಕನ್ಫ್ಯೂಷನ್ ಹೋಗಿ, ಆ ಆ ಭ್ರಮೆ ಹೋಗಿ, ಆ ಎಲ್ಲ ಆ ಒಂದು ಕೊಳಕೆಲ್ಲ ಹೋಗಿ ಏನಾಗ್ತೀವಿ? ನಿಶ್ಚಲವಾಗ್ತೀವಿ ನಾವು. ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂತೀವಿ. ಒಬ್ಬ ಮಾಸ್ಟರ್ ಆಗ್ತೀವಿ ನಾವು. ಅದೇ ಮಾಸ್ಟರ್ಸ್. ನೋಡಿ, ಯಾವಾಗ ನಾವು ಮಾಸ್ಟರ್ ಆಗ್ತೀವಿ, ಜೀವನ್ ಮುಕ್ತಿ ಸಿಗುತ್ತೆ. ನಿಶ್ಚಲ ತತ್ವೇ ಜೀವನ್ ಮುಕ್ತಿ. ನೋಡಿ, ಅದೇ ಜೀವನ್ ಮುಕ್ತಿ. ನಿನ್ ಮೇಲೆ ನಿನಗೆ ಕಾನ್ಫಿಡೆನ್ಸ್ ಬಂತು, ನಿನ್ ಮೇಲೆ ನಿನ್ನ ಜೀವನದ ಮೇಲೆ ನಿನಗೆ ಆ ಒಂದು ಗ್ರಿಪ್ ಬಂತು ಅಂತಂದ್ರೆ, ನಿನ್ನ ಜೀವನಕ್ಕೆ ಅರ್ಥ ಸಿಕ್ತು, ಪರಮಾರ್ಥ ಸಿಕ್ತಂದ್ರೆ ಅದೇ ಜೀವನ್ ಮುಕ್ತಿ. ಪ್ರತ್ಯಕ್ಷಣ ಆನಂದವಾಗಿ ಬದುಕ್ತೀನಿ ನೀನು. ಏನೇ ಬರ್ಲಿ, ಏನೇ ಇರ್ಲಿ, ಏನೇ ಹೋಗ್ಲಿ. ನೋಡಿ, ಪ್ರತಿಯೊಬ್ರು ಕೂಡ ಸತ್ಸಂಗದಲ್ಲಿ ಪಾಲ್ಗೊಳ್ಳಬೇಕು. ಸತ್ಸಂಗದಲ್ಲಿ ಆಮೇಲೆ ಅನುಭವಗಳು ಹಂಚ್ಕೋಬೇಕು. ನೋಡಿ ಮಾಸ್ಟರ್ಸ್, ಯಾಕೆ ಹೇಳಿದ್ದಾರೆ ನೋಡಿ, ಸತ್ಸಂಗದಿಂದ ಏನಾಗ್ತೀವಿ ನಾವು? ನಿಸ್ಸಂಗಿ ಆಗ್ತೀವಿ, ಖಾಲಿ ಆಗ್ತೀವಿ, ಶೂನ್ಯ ಆಗ್ತೀವಿ. ಅಂತರಂಗಕ್ಕೆ ಆ ಒಂದು ಸ್ಟೆಪ್ ಇಡ್ತೀವಿ ಒಳಗಡೆ ಹೋಗೋಕೆ, ನಮ್ಮೊಳಗೆ ನಾವು ಹೋಗೋಕೆ. ಮೋಹಗಳು ಬಿಡ್ತೀವಿ, ನಾನು ಅಂತಕ್ಕಂಥ ಮೋಹ ಬಿಡ್ತೀವಿ. ನೋಡಿ, ಮೋಹಗಳು ಬಿಟ್ಟು ಬಿಟ್ಟು ಏನಾಗ್ತೀವಿ? ನಿಶ್ಚಲವಾಗ್ತೀವಿ. ಎಲ್ಲ ಕಳಚ್ಕೊಂತೀವಿ ನಾವು. ಆ ಭೌತಿಕವಾಗಿರ್ತಕ್ಕಂಥ ಆ ಆ ಅಟ್ಯಾಚ್ಮೆಂಟ್ಗಳೇನಿದ್ವು, ಬಂಧಗಳೇನಿದ್ವು, ನಾನು ಅಂತಕ್ಕಂಥದ್ದು ಏನಿತ್ತು ಎಲ್ಲ ಹೋಗುತ್ತೆ. ನಂದು ಅಂತಕ್ಕಂಥದ್ದು, ನಾನು ಅಂತಕ್ಕಂಥದ್ದು. ಯಾವಾಗ ಬಂಧ ಬಿಡ್ತೀವಿ, ಮುಕ್ತಿ ಸಿಗುತ್ತೆ. ಒಂದು ಬಿಟ್ರೆ ಒಂದು ಸಿಗುತ್ತೆ. ಆ ಸೊ ಹಂಗಾಗಿ ಈ ಸತ್ಸಂಗದಲ್ಲಿ ಪಾಲ್ಗೊಳ್ಳಬೇಕು. ಪ್ಲಸ್ ಅನುಭವಗಳನ್ನೆಲ್ಲರಿಗೂ ಹೇಳಬೇಕು. ಪ್ರತಿಯೊಬ್ಬರದು ಒಂದೊಂದು ದಾರಿ ಅಷ್ಟೇ. ಬಟ್ ಅನುಭವ ಎಲ್ಲರದು ಒಂದೇ. ಕಷ್ಟಗಳು ಎಲ್ಲರಿಗೂ ಒಂದೇ. ಒಬ್ಬೊಬ್ರಿಗೆ ಒಂದೊಂದು ಕಷ್ಟಗಳಿದೆ. ಆ ಎಲ್ಲರೂ ಕೂಡ ಆ ಸತ್ಸಂಗದಲ್ಲಿ ಪಾಲ್ಗೊಂಡಾಗ ಏನಾಗುತ್ತೆ? ನಾವೆಲ್ಲ ಕಲಿತೀವಿ. ಆ ಸೊ ಹಂಗಾಗಿ ಪ್ರತಿಯೊಬ್ರು ಕೂಡ ಧ್ಯಾನ ಆ ಧ್ಯಾನದ ಅನುಭವಗಳನ್ನ ಪ್ಲಸ್ ಆಧ್ಯಾತ್ಮಿಕದ ಜ್ಞಾನವನ್ನ ಎಲ್ಲರ ಮುಂದೆ ಹಂಚ್ಕೋಬೇಕು. ಎಲ್ಲರಿಗೂ ಹೇಳ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಅದರಿಂದ ಎಷ್ಟು ಜನ ಪರಿವರ್ತನೆ ಆಗ್ತಾರೋ ಲೆಕ್ಕ ಇಲ್ಲ. ಬಿಗಿನರ್ಸ್‌ಗಂತೂ ಬೇಕೇ ಬೇಕು ಇವು. PSSM ಅಲ್ಲಿ ಇದು ಮೇನ್ ಸ್ಟೆಪ್ ಇದು. ಎಲ್ಲರಿಗೂ ಕರ್ಸಿ ನಾವು ಅನುಭವ ಹೇಳಿಸ್ತೀವಿ. ಅನುಭವ ಹೇಳಿಸ್ಕೊಂಡಾಗ ಹೇಳಿದಾಗ ಏನಾಗುತ್ತೆ? ಅವನಿಗೆ ಎಷ್ಟೋ ಪರಿವರ್ತನೆ, ಅವ್ನ್ ಧೈರ್ಯ ಬರುತ್ತೆ. ಅವನಿಗೆ ಮೈಕ್ ಹಿಡಿಯೋದು ಕಲಿತಾನೆ. ಎಲ್ಲರಿಗೂ ಅವಕಾಶ ಕೊಡ್ತೀವಿ ನಾವು. ಬನ್ನಿ ಹೇಳು ಬನ್ನಿ, ಎಲ್ಲಿ ಹೇಳು ಬನ್ನಿ. ಯಾವಾಗ ಅವನು ಹೇಳಕ್ ಪ್ರಾರಂಭ ಆಗುತ್ತೆ, ಅವನು ಇನ್ನೂ ವಿಕಾಸ ಆಗ್ತಾನೆ. ಒಂದು ಫಸ್ಟ್ ಡೇ ಏನು
10 ಜನದ ಮುಂದೆ ಮಾತಾಡ್ತಾನೆ. 10 ಜನದ ಮುಂದೆ ಮಾತಾಡ್ತಕ್ಕಂಥ ಕಾನ್ಫಿಡೆನ್ಸ್ ಇಂದ ಲಕ್ಷ ಜನದ ಮುಂದೆ ಮಾತಾಡ್ತಕ್ಕಂಥ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅವನಿಗೆ. ಎಲ್ಲರಿಗೂ ಅವಕಾಶ ಕೊಡ್ತೀವಿ PSSM ಅಲ್ಲಿ. ಇಂಥವನಲ್ಲ, ಬಿಗಿನರ್ ಅಲ್ಲ, ಸೀನಿಯರ್ ಅಲ್ಲ. ಎಲ್ಲರೂ ಒಂದೇ. ಎಲ್ಲರಿಗೂ ಕೂಡ ಆ ಒಂದು ಆಪರ್ಚುನಿಟಿ ಕೊಡ್ತೀವಿ ನಾವು. ನೋಡಿ ಮಾಸ್ಟರ್ಸ್. ಹಂಗಾಗಿ ಪ್ರತಿಯೊಬ್ರು ಕೂಡ ಅನುಭವ ಹಂಚ್ಕೊಳಕ್ಕೆ ಎಲ್ಲರಿಗೂ ಅವಕಾಶ ಮಾಡ್ಕೊಡ್ಬೇಕು. ಪ್ರತಿಯೊಬ್ರು ಕೂಡ, ಯಾರೇ ಆಗಿರ್ಲಿ. ನಾನೊಂದ್ ಕಡೆ ಕೇಳಿದ್ದೀನಿ, ನಮ್ಮ ಗುರುಗಳು 10 ಬಿಲಿಯನ್ ಎಕ್ಸ್‌ಪೀರಿಯನ್ಸ್ ಕೇಳಿದಾರಂತೆ. 10 ಬಿಲಿಯನ್ ಎಕ್ಸ್‌ಪೀರಿಯನ್ಸ್. ಇಷ್ಟು ಜನ್ಮದ ಒಂದು ಧ್ಯಾನ ಒಂದು ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಅವರು ಒಂದು 7 ಜನ್ಮ ಆಧ್ಯಾತ್ಮಿಕ ಸಾಧನೆಯಲ್ಲೇ ಇದ್ದಾರೆ ಅವರು. 7 ಲೈಫ್ ಟೈಮ್ಸ್. ಆ 7 ಲೈಫ್ ಟೈಮ್ಸ್ ಅಲ್ಲಿ, ಆ ಜನ್ಮಗಳಲ್ಲಿ 10 ಬಿಲಿಯನ್ ಎಕ್ಸ್‌ಪೀರಿಯನ್ಸ್ ಕೇಳಿದ್ರಂತೆ ಧ್ಯಾನದ ಎಕ್ಸ್‌ಪೀರಿಯನ್ಸ್‌ಗಳು. ನೋಡಿ. ನಾನೇನ್ ಮೋಸ್ಟ್‌ಲಿ ಒಂದು 5,000 ಅನುಭವ ಕೇಳಿರ್ಬೋದು ಈ ಜನ್ಮ. ಜನ್ಮ ಕೇಳಿರ್ತೀನಿ. ಬಟ್ ಈ ಜನ್ಮ ಒಂದು 5,000 ಎಕ್ಸ್‌ಪೀರಿಯನ್ಸ್ ಕೇಳಿರ್ತೀನಿ. ಅಂದ್ರೆ ಎಷ್ಟು ಪರಿವರ್ತನೆ ಆಗುತ್ತೆ ನಮ್ಮಲ್ಲಿ ಕೇಳಿಸ್ಕೊಂಡಾಗ ಅನುಭವಗಳನ್ನೆಲ್ಲ. ಒಬ್ಬೊಬ್ರದ್ದು ಒಂದೊಂದು ವಿಚಿತ್ರ ಅನುಭವಗಳು. ಒಬ್ರೇನೋ ಸಾವು ಬಂದ್ಬಿಡ್ತಿತ್ತು, ಧ್ಯಾನ ಮಾಡದೆ ನನಗೆ ಆ ಒಂದು ಸಾವು ಪೋಸ್ಟ್‌ಪೋನ್ ಆಯ್ತು. ಆ ಸಾವಿಂದ ಹೊರಗೆ ಬಂದೆ. ಎಷ್ಟು ರೋಗಗಳಿದ್ವು, ಆ ರೋಗಗಳಿಂದ ಹೊರಗೆ ಬಂದೆ. ನೋಡಿ, ನಮ್ ಗಿರೀಶ್ ಅವ್ರ ಕೈ ಮುರಿದಿತ್ತು. ಕೈ ಮುರಿದಿದ್ದು ಸರಿ ಆಯ್ತು ಧ್ಯಾನ ನೋಡಿದಾಗ. ನೋಡಿ. ಆ ಶಶಿಕಲಾ ಮೇಡಮ್ ಅವ್ರದ್ದೇನೋ ಎಷ್ಟೋ ಅನಾರೋಗ್ಯ ಇತ್ತು, ಎಲ್ಲ ಹೊರಗೆ ಬಂದ್ರು ಧ್ಯಾನ ಮಾಡಿ. ನೋಡಿ, ಎಷ್ಟು ಜನಕ್ಕೆ ಮೆಸೇಜ್ ಇವೆಲ್ಲ. ವಿಚಿತ್ರ ಅನುಭವಗಳು. ಒಬ್ರೇನೋ ನನ್ನ ಆಸ್ಟ್ರಲ್ ಬಾಡಿ ರಿಲೀಸ್ ಆಯ್ತು. ನನ್ನ ಥರ್ಡ್ ಐ ವಿಷನ್ಸ್ ಬಂತು. ಆ ನಾನು ಎಲ್ಲೋ ಮೇಲಿನ ಲೋಕಕ್ಕೆ ಹೋಗಿ ಬುದ್ಧನ ಜೊತೆ ಧ್ಯಾನ ಮಾಡ್ತಿದ್ದೆ. ನೋಡಿ. ಅಂದ್ರೆ ಅನ್‌ಲಿಮಿಟೆಡ್ ಕೆಪಾಸಿಟಿಗಳು, ಅನ್‌ಲಿಮಿಟೆಡ್ ಪೊಟೆನ್ಷಿಯಲ್ ಅಂತ ಗೊತ್ತಾಗುತ್ತೆ ನಮ್ಗೆ ಧ್ಯಾನದಿಂದ. ನೋಡಿ. ಆ ಇನ್ನೊಬ್ರೇನೋ ನನ್ನಲ್ಲಿರ್ತಕ್ಕಂಥ ಅಹಂಕಾರ ಎಲ್ಲ ಹೋಯ್ತು. ನಾನು ಅಂತಕ್ಕಂಥ ಅಹಂಕಾರ ಹೋಯ್ತು. ನನ್ನಲ್ಲಿ ಸೋಮಾರಿತನ ಹೋಯ್ತು. ನೋಡಿ. ನಾನು ಮಾಂಸ ತಿಂತಿದ್ದೆ, ಮಾಂಸ ಬಿಟ್ಟೆ, ತಿನ್ನೋದ್ ಬಿಟ್ಟೆ ಧ್ಯಾನದಿಂದ. ನೋಡಿ, ಇದೊಂದು ನನ್ನ ಸ್ವಂತ ಅನುಭವಗಳು. ಮಾಂಸ ತಿಂದಾಗ ನನ್ನ ದೇಹ ಈ ತರ ಆಗ್ತಿತ್ತು. ಧ್ಯಾನಕ್ಕೆ ಬಂದ್ಮೇಲೆ ಮಾಂಸ ತಿನ್ನೋದ್ ಬಿಟ್ಟೆ, ನನ್ನ ದೇಹದಲ್ಲಿ ಎಷ್ಟೋ ಆರೋಗ್ಯ ಬದಲಾವಣೆ ಆಗಿದೆ. ನಾನು ಒಂದು ವಾರಕ್ಕೊಂದ್ಸರಿ ಅನಾರೋಗ್ಯಕ್ಕೆ ಹೋಗ್ತಿದ್ದೆ. ಧ್ಯಾನ ಮಾಂಸ ಬಿಟ್ಮೇಲೆ ನನಗೆ ಅನಾರೋಗ್ಯನೇ ಬರ್ತಿಲ್ಲ ಇವಾಗ. ನೋಡಿ. ಹೆಲ್ತ್ ಇಶ್ಯೂಸೇ ಬರ್ತಿಲ್ಲ. ಅದು ಅನುಭವಗಳು. ಎಷ್ಟು ಜನಕ್ಕೆ ಮೆಸೇಜ್ ಆಗುತ್ತೆ ಇದು. ಹೇಳಿಲ್ಲ ಅಂದ್ರೆ ಯಾರಿಗ್ ಗೊತ್ತಾಗುತ್ತೆ? ಹಂಗಾಗಿ ಪ್ರತಿಯೊಬ್ರು ಹೇಳ್ಬೇಕು. ಏನೇ ಅನುಭವಗಳಿರ್ಲಿ, ನಾನು ಹೋದ ಜನ್ಮ ಎಷ್ಟೆಷ್ಟು ನೋವು ಅನುಭವಿಸಿದ್ದೆ, ಆ ಪೇನ್‌ಗಳೆಲ್ಲ ನನಗೆ ಇವಾಗ ಬರ್ತಿದ್ದಾವೆ. ಗೊತ್ತಾಯ್ತು ನನಗೆ ಆ ಜನ್ಮದಲ್ಲಿ ಏನು ಆಗಿತ್ತು, ಎಂತೆಂಥ ಪೇನ್‌ಗಳಿದ್ವು, ಅದನ್ನ ನೋಡ್ಕೊಂಡೆ ನಾನು. ಹಂಗಾಗಿ ನನಗೆ ಆ ನೋವುಗಳು ಬರ್ತಾ ಇದ್ವು. ನೋಡ್ಕೊಂಡೆ, ಕಾರಣ ಕೂಡ ಗೊತ್ತಾಯ್ತು. ಕಾರ್ಯ-ಕಾರಣ ಸಂಬಂಧ ಗೊತ್ತಾಯ್ತು. ಆ ಜನ್ಮದಲ್ಲಿ ನಡೆದಿರ್ತಕ್ಕಂಥ ಕಷ್ಟಗಳು, ನಷ್ಟಗಳೆಲ್ಲ. ಹಂಗಾಗಿ ನನಗೆಲ್ಲ ನೋವುಗಳು ಹೋದ್ವು ನೋಡ್ಕೊಂಡಾಗ. ಅದಾದ್ಮೇಲೆ ಈ ಜನ್ಮದಲ್ಲಿ ಏನೇನೋ ಈ ಜನ್ಮ ಯಾಕೆ ಈ ತರ ಇದೆ ಅಂತ ಕ್ಲಾರಿಟಿ ಬಂತು. ನೋಡಿ, ಇದೊಂದು ಅನುಭವ. ಅಂದ್ರೆ ಎಲ್ಲಾ ತರ ಅನುಭವಗಳು ಬರ್ತಾ ಇರ್ತವೆ. ಲಕ್ಷ ಅನುಭವಗಳು ಬರ್ತವೆ. ಎಲ್ಲಾನು ಅದನ್ನ ಹಂಚ್ಬೇಕು. ಪ್ರಸ್ಫುಟ ಮಾಡ್ಬೇಕು ಪ್ರತಿಯೊಬ್ಬರು ಕೂಡ. ಸೊ ಹಂಗಾಗಿ ಇದು ವೆರಿ, ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಮಾಸ್ಟರ್ಸ್. ಮಾಡ್ತಿದೀವಿ. ಇನ್ನು ಹೆಚ್ಚಿನ ಮಟ್ಟಕ್ಕೆ ಮಾಡ್ಬೇಕು. ಅದಿರೋದು. ಈ ಒಂದು ಕ್ಲಾಸಿಂದೇನು, ಈ ಒಂದು ಅನುಭವ ಹಂಚಿಕೆನ ನಾವು ಹೆಚ್ಚಿನ ಮಟ್ಟಕ್ಕೆ ಮಾಡಬೇಕು. ಜ್ಞಾನವನ್ನ ಹಂಚಬೇಕು. ಎಲ್ಲರ ಮುಂದ. ಈ ಜೂಮ್ ಕ್ಲಾಸಲ್ಲಿ ಹಂಗಲ್ಲ. ಎಲ್ಲರ ಮುಂದೆ ಹಂಚ್ಬೇಕು. ಹೋಗ್ಬೇಕು, ಹಂಚ್ಬೇಕು. ಅದೇ ಈ ಪ್ರಪಂಚಕ್ಕೆಲ್ಲ ಹೋಗಿ ಹಂಚ್ಬೇಕು. ಎಸ್ ಮಾಸ್ಟರ್ಸ್. ಥ್ಯಾಂಕ್ ಯು.